ಅನುದಾನಿತ ಶಾಲೆಗಳನ್ನು ಮುಚ್ಚಾಕತ್ತಾರೆ. ಹೇಳಿ ಸರ್. ಶಾಲೆಗಳನ್ನ ಮುಚ್ತಾ ಮಧು ಬಂಗಾರಪ್ಪ ವಿರುದ್ಧ ಒತ್ತಾಯ ಮಾಡ್ತಾರೆ, ಅದ್ರ ವಿರುದ್ಧ ನಿಮ್ಮ ಹೋರಾಟನ ಅಥವಾ ಓರಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಿರೋಂಥ ಅಲ್ಲ, ಶಾಲೆಯನ್ನು ಒಟ್ಟಾರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಡೀ ಸರ್ಕಾರ ಭಾಳ ನೆಗ್ಲೆಕ್ಟಾಗಿ ನೋಡ್ತಾ ಇದೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದೆ ಅಂತನ್ನೋದ್ರ ವಿರುದ್ಧವಾದಂಥ ಹೋರಾಟ. ಅದು ಖಾಸಗಿ ಶಾಲೆ ಆಗಿರಲಿ, ಸರ್ಕಾರಿ ಶಾಲೆ ಆಗಿರಲಿ, ಅನುದಾನಿತ ಶಾಲೆ ಆಗಿರಲಿ, ಮುಚ್ಚೋ ಅಂತಹ ಒಂದು ಹುನ್ನಾರ ಇದೆಯಲ್ಲ, ಆ ಆಲೋಚನೆ ಇದೆಯಲ್ಲ, ಅದು ತಪ್ಪು ಅಂತ ಹೇಳ್ತೀನಿ ಸರ್. ಒಂದೇ ಮಗು ಇದ್ದರೂ ಕೂಡ, ರಾಜ್ಯದಲ್ಲಿ ಎಲ್ಲೇ ಒಂದೇ ಮಗು ಇದ್ದರೂ ಕೂಡ ಅಲ್ಲಿ ಶಾಲೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಆ ಮಗುಗೆ ಶಿಕ್ಷಣ ಕೊಡ್ತೀವಿ ಅಂತೇಳಿ ಭಾರತದ ಸಂವಿಧಾನದ ಫಂಡಮೆಂಟಲ್ ರೈಟಲ್ಲಿ ಬರೆದಿದ್ದಾರೆ ಅದನ್ನು. ಸೊ ಅದಕ್ಕೆ ಎಷ್ಟೇ ಖರ್ಚಾಗಿರಲಿ, ಆಮೇಲೆ ನಮಗೆ ಸ್ವತಂತ್ರ ಬರುವಾಗ ನಮಗೆ ಏನನ್ನ ಭರವಸೆ ನೀಡಿದ್ರು ಅಂದರೆ ಪ್ರತಿ ಹಳ್ಳಿಗೂ ಕನಿಷ್ಠ ಒಂದು ಒಳ್ಳೆಯ ಶಾಲೆ, ಒಂದು ಒಳ್ಳೆಯ ಹಾಸ್ಪಿಟಲನ್ನು ನಾವು ಕೊಟ್ಟು ಅಲ್ಲಿಯ ಆರೋಗ್ಯ ಮತ್ತು ಶಿಕ್ಷಣವನ್ನು ಸುಧಾರಿಸ್ತೀವಿ ಅಂತೇಳಿ ಇವರು ಸ್ವತಂತ್ರವನ್ನು ಪಡ್ಕೊಂಡು ನಂತರ ಕಾನ್ಸ್ಟಿಟ್ಯೂಷನನ್ನು ನಿರ್ಮಾಣ ಮಾಡಿದ್ದು. ಕಾನ್ಸ್ಟಿಟ್ಯೂಷನ್ನಲ್ಲೂ ಕೂಡ ಅದೇ ಪ್ರಾಮಿಸನ್ನು ಮಾಡಿರೋ ಅಂಥವ್ರು ಈಗೇನು ಮಾಡ್ತಾ ಇದ್ದಾರೆ, ಪ್ರತಿ ಹಳ್ಳಿಗೆ ಒಂದು ಕಾರ್ಪೊರೇಟ್ ಸಂಸ್ಥೆಗಳು ಅಥವಾ ಅಲ್ಲಿರೋವಂಥ ಆಸ್ಪತ್ರೆಗಳನ್ನ ಮುಚ್ಚೋವಂಥದ್ದು ಅಥವಾ ಅಲ್ಲಿರೋವಂಥ ಗೌರ್ಮೆಂಟ್ ಶಾಲೆನೂ ಮುಚ್ಚೋವಂಥದ್ದು. ಇದರ ಉದ್ದೇಶ ಏನು? ಇದು ನಮ್ಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಇದು ವೆಲ್ಫೇರ್ ಥಿಂಕ್ ಸೈಡಲ್ಲಿ ಹೋಗ್ತಾ ಇದೆಯೋ ಅಥವಾ ವ್ಯವಸ್ಥೆಯನ್ನು ಹಾಳು ಮಾಡೋ ಸೈಡ್ಗೆ ಹೋಗ್ತಾ ಇದೆಯೋ ಅಂತ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಇವರಿಗೆ ಹಣಕಾಸು ಬೇಕಾಗಿದೆ, ಅದಕ್ಕೆ ಅಲ್ಲಿ ಹಣ ಖರ್ಚು ಮಾಡೋದನ್ನು ಬೇಡ, ಇವ್ರಿಗೆ ಬೇಕಾಗಿರೋ ಹಣಕ್ಕೆ ಬೇರೆ ಕಡೆ ಹಾಕೋಣ ಅನ್ನೋ ಆಲೋಚನೆ ಇದೆಯೇನೋ ನಮಗೆ ಅದು ಅರ್ಥ ಆಗ್ತಾ ಇಲ್ಲ. ಸೊ ಅದ್ರ ವಿರುದ್ಧ ನಮ್ಮ ಹೋರಾಟ. ಸರ್, ಈಗ ಸುಪ್ರೀಂ ಕೋರ್ಟೇ ಆರ್ಡರ್ ಮಾಡಿದೆ 15 ವರ್ಷ ಮೀರಿರುವಂಥ ವೆಹಿಕಲ್ಗಳನ್ನು ಓಡಿಸಬಾರದು ಅಂತ ಹೇಳಿ. ಸೊ ಈಗ ನೀವು ಅದಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ. ಈಗ ನಾನು ಒಂದು ವಿಚಾರನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಒಂದು ನೆಲದಲ್ಲಿ ಒಂದು ಕಾನೂನು ಇರಬೇಕು. ಈಗ ಕರ್ನಾಟಕದಲ್ಲಿ KSRTC BMTCಗೆ ಒಂದು ನಿಯಮ, ಖಾಸಗಿ ಬಸ್ಗಳಿಗೆ ಒಂದು ನಿಯಮ ಮತ್ತು ಶಾಲಾ ಬಸ್ಗಳಿಗೆ ಒಂದು ನಿಯಮ. ಈ ಥರ ಕಾನೂನಿನಲ್ಲಿ ಅವಕಾಶ ಇಲ್ಲ. ಸೊ ನೀವು 15 ವರ್ಷಕ್ಕೆ ಕ್ಲೋಸ್ ಮಾಡೋದಾದರೆ FCನ ಎಲ್ಲ ವೆಹಿಕಲ್ಗಳಿಗೂ 15 ವರ್ಷಕ್ಕೆ ಮಾಡಿ, ಶಾಲಾ ಬಸ್ಗಳಿಗೆ ಮಾತ್ರ ಯಾಕೆ ಮಾಡ್ತಾ ಇದ್ದಾರೆ? ಇದು ನಮ್ಮ ನೇರವಾದಂತಹ ಪ್ರಶ್ನೆ. ಸೊ ಈ ಮಾಡೋದಿದ್ದರೆ ಸುಪ್ರೀಂ ಕೋರ್ಟ್ ನಿಯಮ ನಾವು ಗೌರವಿಸ್ತೀವಿ. ಸುಪ್ರೀಂ ಕೋರ್ಟ್ ಒಳ್ಳೆಯ ವಿಚಾರದಲ್ಲಿ ನಿರ್ಧಾರವನ್ನು ತಗೊಂಡಿತ್ತೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ಬಸ್ಸನ್ನು ನಾವು ರೀಫರ್ಬಿಷ್ ಮಾಡ್ತೀವಿ, ನಮ್ಮ ಬಸ್ಗಳನ್ನು ಅಂದರೆ ರೆಡಿ ಮಾಡಿಕೊಂಡು ನಾವು ಓಡಿಸ್ತೀವಿ ಅಂತೇಳಿ 12 ಲಕ್ಷದವರೆಗೂ ಓಡಿಸ್ತಾರೆ. 12 ಲಕ್ಷ ಅಂದರೆ ಇಟ್ ಟೇಕ್ಸ್ ಅನದರ್ 10 years, 25 years, 30 yearsವರೆಗೂ ಬಸ್ಗಳು ಓಡ್ತಾ ಇದ್ದಾವೆ. ಸೊ ನಾವು ಅದನ್ನು ಕೇಳ್ತಾ ಇಲ್ಲ. ನೀವು ನಿಯಮವನ್ನು ಮಾಡಿದಾಗ ಎಲ್ರಿಗೂ ಒಂದೇ ನಿಯಮ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. KSRTC ಬಸ್ಸು BMTC ಬಸ್ಸುಗಳು ಸಾರ್ವಜನಿಕರ ಸೇವೆಗಾಗಿರೋದು. ಈಗ ಖಾಸಗಿ, ಫಾರ್ ಎಕ್ಸಾಂಪಲ್ ಖಾಸಗಿ ಶಾಲೆ ಏನೋ ಒಂದು ಸವಲತ್ತು ಕೊಡುತ್ತೆ ಅಂದರೆ ಸರ್ಕಾರಿ ಶಾಲೆ ಕೊಡುವಂಥ ಎಲ್ಲ ಸವಲತ್ತುಗಳು ಖಾಸಗಿ ಶಾಲೆ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ KSRTC ಅದು ಮಾಡ್ತಾ ಇದೆ ಅಂದರೆ ಸಾರ್ವಜನಿಕರಿಗೆ ಒಳ್ಳೆಯದಾಗೋ ಉದ್ದೇಶಕ್ಕೋಸ್ಕರನೇ ಮಾಡ್ತಾ ಇರೋದು. ಅಲ್ಲ, ನಿಮ್ಮ ಪ್ರಶ್ನೆ ಭಾಳ ಚೆನ್ನಾಗಿದೆ. ನಮ್ಮ ಪ್ರಶ್ನೆ ಇಷ್ಟೇ, ಬಸ್ಸು ಅಂದಾಗ ಎರಡು ಒಂದೇ, ಎರಡನ್ನೂ ಕೂಡ ಜನಗಳನ್ನ ಕರ್ಕೊಂಡು ಹೋಗ್ತಾ ಇರೋದು. ಸೊ ಅವರಲ್ಲಿ ಮಕ್ಕಳು ಕೂಡ ಈ ದೇಶದ ಸಿಟಿಜನ್ಸೇ, ಜನನೂ ಕೂಡ ಈ ದೇಶದ ಸಿಟಿಜನ್ಸೇ. ಇಬ್ಬರ ರಕ್ಷಣೆಗೋಸ್ಕರನೇ ಈ ನಿಯಮವನ್ನು ಮಾಡಿರೋದು. ಸೊ ಅದು ಮಾಡಿರೋದೇ ಬಸ್ಗೆ. ಸೊ ಬಸ್ಸು ಅಂತಂದಾಗ ಅಥವಾ ವೆಹಿಕಲ್ಲು ಅಂತಂದಾಗ ನಿಯಮ ಒಂದೇ ಇರಬೇಕು. ಅದಕ್ಕೊಂದು ನಿಯಮ ಇದಕ್ಕೊಂದು ನಿಯಮ ಅಂತ ಆಗಬಾರ್ದಲ್ಲ. ಅದು ಕಾನೂನಲ್ಲಿ ಅವಕಾಶ ಇಲ್ಲ, ಡಿಸ್ಕ್ರಿಮಿನೇಷನ್ಗೆ ಅವಕಾಶ ಇಲ್ಲ. ಮತ್ತೆ ಈಗ ತುಂಬಾ ಕಡೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಸ್ಕೂಲ್ ಬಸ್ ಓಡಿಸುವಂತ ಡ್ರೈವರ್ಗಳು ಡ್ರಿಂಕ್ಸ್ ಮಾಡಿ ಓಡಿಸ್ತಾರೆ, ಫಿಟ್ನೆಸ್ ಇರೋದಿಲ್ಲ, ನೀಟಾಗಿ ರೆಕಾರ್ಡ್ಸ್ ಡಾಕ್ಯುಮೆಂಟ್ಸ್ ಮಾಡೋದಿಲ್ಲ. ಅದೊಂದು ಇನ್ನೊಂದು ಮನಸ್ಸಿಗೆ ಬಂದಂಗೆ ಪೇರೆಂಟ್ಸ್ ಕಡೆಯಿಂದ ಫೀಸ್ ಕಲೆಕ್ಟ್ ಮಾಡ್ತಾರೆ ಅನ್ನುವಂಥದ್ದಿದೆ. ಸೊ ಏನು ಹೇಳ್ತೀರಿ ಸರ್? ಈಗ ಅದಕ್ಕೆ ಆದಂಥ ನಿಯಮಗಳಿದಾವೆ. ಮೊದಲನೇದಾಗಿ ಬಸ್ಗಳಲ್ಲಿ ಕುಡಿದು ಡ್ರೈವ್ ಮಾಡ್ತಾ ಇದ್ದಾರೆ ಅಂತಂದರೆ ನಾವಂತೂ ಅವಕಾಶ ಕೊಡಲ್ಲ. ನಮ್ಮ ಶಾಲಾ ಮ್ಯಾನೇಜ್ಮೆಂಟ್ನವರು ಅದನ್ನು ಒಪ್ಪೋದೂ ಇಲ್ಲ, ಅಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಇನ್ ಕೇಸ್ ಅಂಥವೇನಾರು ಸಿಕ್ಕಿದರೆ ನಾವೇ ನಮ್ಮ ಸಂಘಟನೆಯಿಂದ ಓಪನ್ನಾಗಿ ಸಪೋರ್ಟ್ ಮಾಡ್ತೀವಿ. ಅಂಥ ಶಾಲೆಗಳ ವಿರುದ್ಧ ಮತ್ತು ಅಂತಹ ಡ್ರೈವರ್ಗಳು ಅಥವಾ ಅದು ವ್ಯವಸ್ಥೆಗಳ ವಿರುದ್ಧ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಜರುಗಿಸ್ಲಿ, ನಾವೇ ಮುಂದೆ ನಿಂತ್ಕೊಂಡು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಸೊ ನಾವು ಯಾವುದೇ ಕಾರಣದಿಂದ ಅದನ್ನು ಬೆಂಬಲಿಸೋದಿಲ್ಲ. ಯಾಕಂತಂದರೆ ಅಲ್ಟಿಮೇಟ್ಲಿ ನಾವು ಶಾಲೆ ತೆಗೆದಿರೋದು ಮಕ್ಕಳ ಭವಿಷ್ಯಕ್ಕಾಗಿ, ಭವಿಷ್ಯದ ಉಜ್ವಲ ಭವಿಷ್ಯಕ್ಕಾಗಿ, ಮತ್ತು ಅವರ ರಕ್ಷಣೆಯೂ ಕೂಡ ನಮ್ಮ ಜವಾಬ್ದಾರಿ. ಇದು ನಮ್ಮ ನೇರವಾದಂತಹ ಈ ವಿಚಾರ. ಆಮೇಲೆ ಎರಡನೇ ವಿಷಯ ನೀವು ಹೇಳಿದ್ರಿ, ಯಾವುದು ಇನ್ನೊಂದು ವಿಷಯ, ಫೀಸ್ ಸ್ಟ್ರಕ್ಚರ್ಸ್ದು. ಈ ರಾಜ್ಯ ಸರ್ಕಾರದಲ್ಲಿ 2017ರಲ್ಲೇ ED 31 PGC 2017 ಅದು 2019ನಲ್ಲಿ ಒಂದು ಆದೇಶವನ್ನು ಮಾಡಿತ್ತು, ಫೀಸ್ ಸ್ಟ್ರಕ್ಚರ್ ಹೀಗೆ ಇರಬೇಕು ಅಂತೇಳಿ. ನಿಮಗೆ ಒಂದು ಸತ್ಯವನ್ನು ಹೇಳೋಕ್ಕೆ ಇಚ್ಛಿಸ್ತೀನಿ. 20,000 ಶಾಲೆಗಳು ಖಾಸಗಿ ಶಾಲೆಗಳಿದ್ದಾವೆ ಅಂದರೆ ಕೇವಲ 1,000ದಿಂದ 1,500 ಶಾಲೆಗಳು ಮಾತ್ರ
ಆ ನಿಯಮವನ್ನು ಉಲ್ಲಂಘಿಸಿ ಯದ್ವಾ ತದ್ವಾ ಫೀಸಸ್ಸನ್ನು ಇಸ್ಕೊಳ್ಳೋ ಸೊ 20,000 ಶಾಲೆಗಳಲ್ಲಿ ಕೇವಲ 1-1.5 ಶಾಲೆಗಳು ಮಾತ್ರ, ಅಂದರೆ ಯಾವುದು ದೊಡ್ಡ ಫೀಸಸ್ ಅದಾವಲ್ಲ ಅವು. ಇನ್ನು ಉಳಿದಂಥ ಎಲ್ಲ ಶಾಲೆಗಳಲ್ಲಿ ಬಹುತೇಕ ಶಾಲೆಗಳು ನೀವು ಇಡೀ 31 ಉಲ್ಲಂಘಿಸಿ ಅತ್ಯಂತ ಕಡಿಮೆ ಹಣವನ್ನು ಇಸ್ಕೊಳ್ಳೋದು. ನಾನು ಉದಾಹರಣೆ ನೆನ್ನೆನೇ ಅದನ್ನೊಂದು ಇಡೀ 31 ನಿಯಮವನ್ನು ಇಟ್ಕೊಂಡು ಒಂದು ಶಾಲೆ ಫೀಸಸ್ಸನ್ನು ನಿರ್ಧರಿಸಿದ್ವಿ. ಸೊ ಫೀಸನ್ನು ಡಿಸೈಡ್ ಮಾಡಿದ್ವಿ. ಅನೌನ್ಸ್ ಮಾಡುವಾಗ ಅದ್ರ ಪ್ರಕಾರ ಮಾಡಿದರೆ ದಿ ಫೀಸ್ ಸ್ಟ್ರಕ್ಚರ್ಸು ₹100 ಆದರೆ ಆ್ಯಕ್ಚುಲಿ ಕಲೆಕ್ಷನ್ ಮಾಡ್ತಿರೋದು ₹40. ಸೊ ನಾವಾಗ 60% ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು ಕೆಳಗಡೆ ಬೋರ್ಡ್ ಹಾಕಿದ್ವಿ ಅಲ್ಲಿ ಆ ನಿಯಮದ ಪ್ರಕಾರ ಹೋದರೆ. ಸೊ ಈಗ 40,000ಕ್ಕಿಂತ ಜಾಸ್ತಿ ಫೀಸ್ ಇಸ್ಕೊಳ್ಳೋರು ಇಲ್ಲಿ ಯಾರೂ ಇಲ್ಲ, ಇಲ್ಲಿ ಒಬ್ಬರು ಇಲ್ಲ. 10,000, 5,000, 8,000 ಸ್ಯಾಲ್ರಿ ಕೊಡೋದು ಕಷ್ಟ ಅಂಥ ಸ್ಕೂಲ್ಗಳೇ ಇಲ್ಲಿ ನಮ್ಮ ಜೊತೆಗಿರೋ ಅಂಥದ್ದು. ಸರ್ ಇದು ಒಂದು ಸೇವಾ ದೃಷ್ಟಿಯಿಂದ ಸರ್. ಈಗ ವಿಷಯ ಇಷ್ಟೇ, ಈಗ ಹೆಂಗಿರ್ತವೆ ಅಂತಂದರೆ ನಾವು B.Ed ಮುಗಿಸ್ಕೊಂಡು ಮನೆಗಿರ್ತೀವಿ. ಸೊ ನಮ್ಮ ಉದ್ದೇಶ ಏನಾಗಿರುತ್ತೆ, 4 ಜನಕ್ಕೆ ಕೆಲಸ ಕೊಡೋದಾಗಿರುತ್ತೆ, ಆಮೇಲೆ ಮಕ್ಕಳಿಗೆ ಪಾಠ ಹೇಳ್ಕೊಡೋದಾಗಿರುತ್ತೆ. ಸೊ 4 ಜನ ಕೆಲಸ ಕೊಡೋರು ಕೂಡ ನಾವೇನು ಹೆಚ್ಚು ಸಂಬಳವನ್ನು ಬೇಕಾಗಿಲ್ಲ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕೊಡಿ ಸರ್ ಅಂತ ಇಟ್ಕೊಂಡು ನಮ್ಮ ಜೊತೆ ಸೇರಿಕೊಂಡು ಹಳ್ಳಿಗಳಲ್ಲಿ ಬಹುತೇಕ ಶಾಲೆಗಳು, ಹಳ್ಳಿ ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಗಲ್ಲಿಗಳಲ್ಲಿ ಮೊಹಲ್ಲಾಗಳಲ್ಲಿ ಶಾಲೆಗಳು ನಡೆಸ್ತಾ ಇರೋರು ಎಲ್ಲರೂ ಕೂಡ ನಿಯಮವನ್ನು ಏನು ಮಾಡಿದ್ದಾರೆ ಸರ್ಕಾರ, ಆ ನಿಯಮಕ್ಕಿಂತ 25ಇಂದ 50% ಕ್ರಾಸ್ ಆಗಲ್ಲ, ಅಷ್ಟು ಫೀಸಸ್ಸನ್ನು ತೊಗೊಂಡು ಶಾಲೆ ನಡೀತದೆ. ಸೊ ಯಾರು ಯದ್ವಾ ತದ್ವಾ ಫೀಸಸ್ಸನ್ನು ಹಾಕ್ತಿ ವಸೂಲಿ ಮಾಡ್ತಾ ಇದ್ದಾರೋ ಅಂಥ ಶಾಲೆಗಳಲ್ಲಿ ಕ್ರಮವನ್ನು ಜರುಗಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶನೂ ಐತೆ, ಹೈಕೋರ್ಟ್ ಆದೇಶನೂ ಐತೆ. ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ನೇರವಾಗಿ ಬೀದಿನಲ್ಲೆಲ್ಲ ಒತ್ತಾಯ ಮಾಡಿದ್ವಿ ಅಂಥವ್ರ ಮೇಲೆ ಕ್ರಮ ಜರುಗಿಸಿ ಅಂತ. ಇವ್ರ ಕೈಲೇ ಆ ತಾಕತ್ತಿಲ್ಲ ಈ ಸರ್ಕಾರಕ್ಕೆ. ಯಾಕೆ ಅಂದರೆ ಅಂಥ ಫೀಸಸ್ಸನ್ನು ವಸೂಲಿ ಮಾಡೋ ಅಂಥವರೇ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ. ಸೊ ಅವ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.